ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಂದಿನ ವಿಡಿಯೋ ಸಂಡೇ ಸ್ಪೆಷಲ್ ಕುಕ್ಕಿಂಗ್ ವಿಡಿಯೋ. ಇದನ್ನು ಮಾಡ್ತಿರೋರು ಪದ್ಮಾ ಆಂಟಿ. ಈಗ ನಾಟಿಕೋಳಿ ಚಿಕನ್ನ 2 ಸರಿ ಚೆನ್ನಾಗಿ ತೊಳೆದಿಟ್ಕೊಂಡು ನೀರನ್ನೆಲ್ಲ ಚೆನ್ನಾಗಿ ಸೋರಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಅರಿಶಿನದ ಪುಡಿ, 2 ಸ್ಪೂನ್ ಉಪ್ಪು ಹಾಗೂ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ನಾಟಿಕೋಳಿ ಚಿಕನ್ ಸಾಂಬಾರು ಮಾಡೋಕ್ಕೆ 3 ಥರ ಖಾರನ ರುಬ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅರಿಶಿನ ಈರುಳ್ಳಿ ಖಾರ, ಎರಡನೇದು ಮಟನ್ ಸಾಂಬಾರು ಮತ್ತು ಟೊಮೊಟೊ ಹಾಕಿ ರುಬ್ಕೋಬೇಕು, ಮೂರನೇದಾಗಿ ತೆಂಗಿನಕಾಯಿ ತುರಿ, ಹುರ್ಗಡ್ಲೆ ಹಾಗೂ ಗಸಗಸೆ ಹಾಕಿ ರುಬ್ಕೋಬೇಕು. ಈಗ ಮೊದಲನೇ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಸಣ್ಣ ಬೆಳ್ಳುಳ್ಳಿನ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ, 1 ಇಂಚು ಶುಂಠಿನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಇಂಚು ಚಕ್ಕೆ ಹಾಗೂ ಒಂದು 5 ಲವಂಗ ಹಾಕಿದ್ದೀನಿ, 1 ಸ್ಪೂನ್ ಅರಿಶಿನದ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕಂತೆ 2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಸ್ವಲ್ಪ ತಗೊಂಡಿದ್ದೀನಿ. ಇದು ಮೊದಲನೇ ಖಾರ. ಇದನ್ನು ಮಿಕ್ಸಿ ಮಾಡ್ಕೊಬೇಕು. ಇದು ಎರಡನೇ ಖಾರಕ್ಕೆ ಧನಿಯಾ ಮೆಣಸಿನ್ಕಾಯಿ ಪೌಡರು. ಇದನ್ನು ನಾನೇ ಮನೇಲಿ ಚೆನ್ನಾಗಿ ಹುರಿದು ಪೌಡರ್ ಮಾಡಿ 2 ಸ್ಪೂನ್ನ ತೊಗೊಂಡಿದ್ದೀನಿ. ಮತ್ತು 2 ಚಿಕ್ಕ ಟೊಮೊಟೊನ ತೊಗೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 1 ಖಾರ ರುಬ್ಕೊಬೇಕು. ಮತ್ತು ಮೂರನೇ ಖಾರಕ್ಕೆ ತೆಂಗಿನಕಾಯಿ ತುರಿ 1 ದೊಡ್ಡ ಕಪ್ ತೊಗೊಂಡಿದ್ದೀನಿ, ಮತ್ತು ಹುರ್ಗಡ್ಲೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ಗಸಗಸೆನ ಸೇರಿಸ್ಕೊಬೇಕು. ಆ ಗಸಗಸೆನ ಸ್ವಲ್ಪ ಫ್ರೈ ಮಾಡಿ ಸೇರಿಸ್ಕೋಬೇಕು, ಅದರಿಂದ ಇದನ್ನು ರುಬ್ಬುವಾಗ ಸೇರಿಸ್ಕೊತೀನಿ. ಈಗ ನಾಟಿಕೋಳಿ ಚಿಕನ್ ಬೇಕಾಗಿರೋ 3 ಖಾರನೂ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲನೇ ಖಾರ ಅರಿಶಿನ ಈರುಳ್ಳಿ, ಎರಡನೇ ಖಾರ ಸಾಂಬಾರು ಪೌಡ್ರು ಮತ್ತು ಟೊಮೊಟೊ ರುಬ್ಬಿರೋದು, ಮೂರನೇ ಖಾರ ತೆಂಗಿನಕಾಯಿ ಗಸಗಸೆನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ಸಾರು ಮಾಡೋಕ್ಕೆ ಹೋಗೋಣ. ಈಗ ಕುಕ್ಕರ್ನ ಇಟ್ಕೊಂಡಿದ್ದೀವಿ ಸ್ಟವ್ ಮೇಲೆ. ಇದು ಕಾಯ್ದಿದೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋದು 1/4 ಭಾಗ ಈರುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಹಾಕೋಣ. ನಾಟಿಕೋಳಿ ಚಿಕನ್ನ ಇದು ಸುಮಾರು 1 kg ಅಷ್ಟಿದೆ. ಇದಕ್ಕೆ ತಕ್ಕನಾಗಿ ನಾನು ಖಾರನ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚಿಕನ್ನು ಚೆನ್ನಾಗಿ ಫ್ರೈ ಆಗಬೇಕು. ಅದುವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿದೆ, ಮತ್ತು ಈ ಟೈಮಲ್ಲಿ ಇದು ಪಟ್ ಅಂತ ಸೌಂಡ್ ಕೂಡ ಬರ್ತಾ ಇದೆ. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮೊದಲನೇ ಖಾರ ಅರಿಶಿನ ಈರುಳ್ಳಿನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಫ್ರೈ ಮಾಡಬೇಕು. ಅರಿಶಿನ ಈರುಳ್ಳಿ ಎಲ್ಲ ಇದಕ್ಕೆ ಚಿಕನ್ಗೆ ಇಟ್ಕೋಬೇಕು, ಆ ಥರ ಫ್ರೈ ಮಾಡ್ಕೊಬೇಕು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಬೇಕು. ಸ್ವಲ್ಪ ನೀರು ಹಾಕಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಮತ್ತೆ ಈಗ ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪನ್ನ ನಾವು ಮೊದಲೇ ಚಿಕನ್ಗೆ ಸೇರಿಸಿರೋದ್ರಿಂದ ನೋಡಿ ಸೇರಿಸ್ಕೊಬೇಕು. ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಬೇಕು. ನಾನು ಸುಮಾರು 1 ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈಗ ಚಿಕನ್ಗೆ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಆಗ ನಾಟಿ ಕೋಳಿ ಚೆನ್ನಾಗಿ ಬೇಯುತ್ತೆ. ಅದರಿಂದ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಈಗ 10 ನಿಮಿಷ ಆಗಿದೆ. ಅರಿಶಿನ ಖಾರ ಕೂಡ ಚೆನ್ನಾಗಿ ಹಿಡಿದಿದೆ. ಘಮ ವಾಸನೆ ಕೂಡ ಬರ್ತಾ ಇದೆ.
ಈಗ ನಾವು ಎರಡನೇ ಖಾರ ರುಬ್ಕೊಂಡಿರೋದನ್ನ ಹಾಕೋಣ. ಇದಕ್ಕೆ ಹಾಕ್ಬಿಟ್ಟು ನೀರು ಸೇರಿಸೋಣ. ಈ ಖಾರದಲ್ಲಿ ಕೂಡ ಒಂದು 10 ನಿಮಿಷ ಬೇಯಲಿ. ಯಾಕೆಂದರೆ ಇದು ಚೆನ್ನಾಗಿ ಉಪ್ಪನ್ನು ಸೇರಿಸಿರೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಒಂದು 10 ನಿಮಿಷ ಬಿಡೋಣ. ನೋಡೋಣ, ಈ ಖಾರ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟ್ಗೆ ನಾವು ತೆಂಗಿನಕಾಯಿ ರುಬ್ಕೊಂಡಿರೋವಂಥ ಖಾರನ ಸೇರಿಸ್ಕೊಳ್ಳೋಣ. ಇದನ್ನೇನು ಜಾಸ್ತಿ ಬೇಯಿಸೋದು ಬೇಡ, ಒಂದು 5-6 ನಿಮಿಷ ಬೇಯಿಸಿದ್ರೆ ಸಾಕು. ಈ ತೆಂಗಿನಕಾಯಿ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಯಾಕೆಂದರೆ ಚಿಕನ್ ಸಾರು ತೆಳ್ಳಗೆ ಇರಬೇಕು, ತೆಳ್ಳಗಿದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು. ಈಗ ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ಅದಕ್ಕಿದೆ. ಈ ತೆಂಗಿನಕಾಯಿ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಅದು ಗಟ್ಟಿಗಾಗೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ನೋಡೋಣ. ವಾ, ಸಾರು ಕುದೀತಾ ಇದೆ, ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಾಟಿಕೋಳಿ ಚಿಕನ್ ಸಾರು ರೆಡಿ. ಈಗ ನಾಟಿಕೋಳಿ ಚಿಕನ್ ಸಾರು ಆಗಿದೆ, ರೆಡಿಯಾಗಿದೆ. ಈಗ ನಾಟಿಕೋಳಿ ಸಾರು ಮತ್ತು ಮುದ್ದೆ ರೆಡಿ ಇದೆ. ನಾಟಿ ಕೋಳಿ ಸಾರು ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ ವೀಕ್ಷಕರೇ? ನೀವು ಕೂಡ ಮನೆಯಲ್ಲಿ ಒಂದಿನ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿ ಕೂಡ ಇದೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.